ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿ ನಮಃ. ಆತ್ಮಗುರುವೆ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನ ಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೇಷರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 15/6/2026 ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮ ತಿಥಿ ಮೃಗಶಿರ ನಕ್ಷತ್ರ, ಶೂಲಯೋಗ ಹಾಗೂ ಗಂಡಯೋಗಗಳ ಸಂಯೋಜನೆ ಉಂಟಾಗಿರೋದ್ರಿಂದ ಅಮಾವಾಸ್ಯ ತಿಥಿಯ ಅಂತರ್ಮುಖ ಶಕ್ತಿ, ಪ್ರಥಮ ತಿಥಿಯ ಹೊಸ ಆರಂಭದ ಸಂಕೇತ, ಮೃಗಶಿರ ನಕ್ಷತ್ರದ ಹುಡುಕಾಟದ ಸ್ವಭಾವ, ಜೊತೆಗೆ ಶೂಲಯೋಗ ಮತ್ತು ಗಂಡಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಮನಸ್ಥಿತಿಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಯಾವ ಕಾರ್ಯದಲ್ಲಿ ಲಾಭ ಉಂಟಾಗ್ಬೋದು, ಯಾವ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವ ನೋಡೋದಾದರೆ, ಮೇಷರಾಶಿ ಅಧಿಪತಿ ಕುಜ ಇಂದು ಸೋಮವಾರ ಆಗಿರೋದ್ರಿಂದ ಚಂದ್ರನ ಮನೋಭಾವದ ಪ್ರಭಾವವೂ ಹೆಚ್ಚಾಗಿರ್ತದೆ. ಆದ್ದರಿಂದ ಇದು ಕೋಪ ಮತ್ತು ಭಾವನೆ ಎರಡನ್ನು ನಿಯಂತ್ರಿಸುವುದು ಅತಿ ಮುಖ್ಯವಾಗಿರ್ತದೆ. ಆದ್ದರಿಂದ ಈ ದಿನ ಹೊಸ ಕಾರ್ಯಗಳ ಬಗ್ಗೆ ಯೋಚನೆ ಬರಬಹುದು. ನಿಂತು ಹೋಗಿದ್ದ ಕೆಲಸಗಳಿಗೆ ಪುನಃ ಚೈತನ್ಯ ಸಿಗಬಹುದು. ಜ್ಯೋತಿಷ್ಯ, ಬೋಧನೆ, ಆನ್ಲೈನ್ ಕಾರ್ಯಗಳಲ್ಲಿ ಉತ್ತಮ ಸ್ಪಂದನೆ ದೊರೆಯುತ್ತದೆ. ಆದರೆ ತುರ್ತು ನಿರ್ಧಾರ ನಷ್ಟವನ್ನು ತಂದುಕೊಡಬಹುದು. ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಾಗಬಹುದು. ಆದ್ದರಿಂದ ಆತುರವಲ್ಲ, ತಾಳ್ಮೆಯೇ ಇಂದಿನ ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಂಡು, ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಯ ಪ್ರಭಾವ ಇರೋದ್ರಿಂದ ಹಳೆಯದನ್ನು ಬಿಟ್ಟು ಹೊಸದಕ್ಕೆ ಚಾಲನೆ ನೀಡುವಂಥದ್ದು, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಿಸುವಂಥದ್ದು, ಮನಸ್ಸಿನ ಶುದ್ಧೀಕರಣಕ್ಕೆ ಸಹಕಾರಿಯಾಗಿರುವಂಥದ್ದು ಎಲ್ಲ ನಡೀತವೆ. ಆದ್ದರಿಂದ ಹೊಸ ಯೋಜನೆಗಳನ್ನು ರೂಪಿಸುವಂಥದ್ದು, ಹಳೆಯ ಸಮಸ್ಯೆಗೆ ಪರಿಹಾರ ಸಿಗೋ ಸಾಧ್ಯತೆ ಇರುವಂಥದ್ದು, ದೇವರ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ವಿಶೇಷ ಎಚ್ಚರಿಕೆ ಅಂತಂದರೆ, ಅನಗತ್ಯ ವಾದ ವಿವಾದಗಳನ್ನು ತಪ್ಪಿಸಿ ಹೊಸ ಹಣಕಾಸು ತೀರ್ಮಾನಗಳನ್ನು ಮುಂದೂಡುವುದು ಅತ್ಯುತ್ತಮ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ. ಮೃಗಶಿರ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಹೊಸ ವಿಷಯಗಳನ್ನು ತಿಳಿಯುವ ಆಸಕ್ತಿ, ಜ್ಞಾನ ಮತ್ತು ವಿಚಾರ ಶಕ್ತಿ, ಹೊಸ ಸಂಪರ್ಕಗಳಿಗೆ ಅವಕಾಶ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದ್ದರಿಂದ ಹೊಸ ವಿಷಯದ ಕಲ್ಪನೆ ಬರಬಹುದು. ಜ್ಯೋತಿಷ್ಯ ಶಾಸ್ತ್ರ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಹೊಸ ಪರಿಚಯಗಳಿಂದ ಲಾಭ ಉಂಟಾಗಬಹುದು. ಆದರೆ ಮನಸ್ಸು ಒಂದೇ ವಿಷಯದಲ್ಲಿ ಸ್ಥಿರವಾಗದೇ ಇರಬಹುದು. ಶೂಲಯೋಗದ ಪ್ರಭಾವ ಇರೋದ್ರಿಂದ ಮಾತಿನಲ್ಲಿ ಕಲಹ, ಸಣ್ಣ ಅಡೆತಡೆಗಳು ಪ್ರಮಾಣದಲ್ಲಿ ತೊಂದರೆ ಉಂಟಾಗ್ತದೆ. ಆದರೆ ಕೋಪದಿಂದ ಮಾತನಾಡಬಾರ್ದು. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ. ದಾಖಲೆಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಗಂಡಯೋಗದ ಪ್ರಭಾವ ಇರೋದರಿಂದ ಕೆಲಸಗಳಲ್ಲಿ ವಿಳಂಬ ಉಂಟಾಗಬಹುದು. ಸಣ್ಣ ಸಮಸ್ಯೆಗಳು ಬರಬಹುದು. ತಪ್ಪು ಅರ್ಥೈಸುವಿಕೆ ಎನ್ನುವಂಥದ್ದು ಉಂಟಾಗಬಹುದು. ಆದರೆ ತಾಳ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆಗಳು ನಿವಾರಣೆಯಾಗ್ತದೆ. ಉದ್ಯೋಗ ಫಲ ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಮಿಶ್ರ ಫಲ ಕಂಡು ಬರ್ತದೆ. ಆದ್ದರಿಂದ ನಿಂತ ಕೆಲಸಗಳು ಪೂರ್ಣಗೊಳಿಸುವುದು, ಹೊಸ ಜವಾಬ್ದಾರಿಗಳು ಬರಬಹುದು. ಆದರೆ ಮೇಲಧಿಕಾರಿಗಳೊಂದಿಗೆ ವಾದ ಮಾಡುವಂಥದ್ದು ಬೇಡ. ತುರ್ತು ನಿರ್ಧಾರಗಳನ್ನು ಮಾಡುವಂಥದ್ದು ಬೇಡ. ವೃತ್ತಿಯ ಪ್ರಕಾರ ದಿನಭವಿಷ್ಯ ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳಿಗೆ, ಉಪನ್ಯಾಸಕರಿಗೆ ಸ್ಪಂದನೆ ಉತ್ತಮವಾಗಿರ್ತದೆ. ಒಳ್ಳೆಯ ಪ್ರತಿಕ್ರಿಯೆ ಅನ್ನುವಂಥದ್ದು ಬರ್ತದೆ. ಹೊಸ ಜನರ ಸಂಪರ್ಕ ಅನ್ನುವಂಥದ್ದು ಉಂಟಾಗ್ತದೆ. ಖಾಸಗಿ ಉದ್ಯೋಗಸ್ಥರಿಗೆ ಯೋಜಿತ ಕೆಲಸದಿಂದ ಲಾಭ ಸಾಧ್ಯವಾಗ್ತದೆ. ಸಹೋದ್ಯೋಗಿಗಳ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನದ ವ್ಯವಹಾರ ಫಲವನ್ನು ನೋಡೋದಾದರೆ, ವ್ಯವಹಾರದಲ್ಲಿ ನಿಧಾನವಾದರೂ ಲಾಭದಾಯಕ ಪ್ರಗತಿಯನ್ನು ಕಾಣ್ತೀವಿ. ಅನುಕೂಲಕರ ಕ್ಷೇತ್ರಗಳೆಂದರೆ ಜ್ಯೋತಿಷ್ಯ ಸಲಹೆ, ಶಿಕ್ಷಣ ಮತ್ತು ತರಬೇತಿ, ಆನ್ಲೈನ್ ಸೇವೆಗಳು ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದ ಕೆಲಸಗಳು ಉತ್ತಮವಾಗಿರ್ತದೆ ಅನ್ನುವಂಥದ್ದು ತಿಳ್ಕೊಂಡು. ಹಣಕಾಸಿನ ವಿಚಾರದಲ್ಲಿ ಅಪಾಯಕಾರಿ ಹೂಡಿಕೆ ಅನ್ನುವಂಥದ್ದು ಬೇಡ. ಆಕಸ್ಮಿಕ ಖರ್ಚುಗಳನ್ನು ತಪ್ಪಿಸಿ. ಕುಟುಂಬ ಮತ್ತು ಸಂಬಂಧದ ಬಗ್ಗೆ ನೋಡೋದಾದರೆ, ಕುಟುಂಬದ ಬೆಂಬಲ ದೊರೀತದೆ. ಆದರೆ ದಾಂಪತ್ಯದಲ್ಲಿ ಮಾತಿನ ಜಾಗ್ರತೆ ಇರಲಿ. ಕೋಪದಿಂದ ಸಂಬಂಧ ಹಾಳಾಗಬಾರದು ಅನ್ನುವಂಥದ್ದನ್ನು ನೋಡಿಕೊಳ್ಳಿ. ಆರೋಗ್ಯದಲ್ಲಿ ತಲೆನೋವು, ದೇಹದ ಉಷ್ಣತೆ, ಮಾನಸಿಕ ಒತ್ತಡಗಳು ಬರಬಹುದು. ಆದರೆ ವಿಶ್ರಾಂತಿ ಮತ್ತು ಧ್ಯಾನದಿಂದ ಉತ್ತಮ ಫಲ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರಕ್ಕೋಸ್ಕರ ಚಂದ್ರನಿಗೆ ಹಾಲನ್ನು ಅರ್ಪಿಸಿ. ಅಂದರೆ ಚಂದ್ರಶೇಖರನಿಗೆ ಅಥವಾ ಸೋಮಶೇಖರನಿಗೆ ಹಾಲನ್ನು ಅರ್ಪಿಸಿ. ಮಕ್ಕಳಿಗೆ ಹಾಲಿನ ಉತ್ಪನ್ನಗಳನ್ನು ಕೊಡಬಹುದು. ಏನೋ ಪೇಡ, ಹಾಲುಕೋವ ಅಂತಿಂಥದ್ದನ್ನು ಮಕ್ಕಳಿಗೆ ಕೊಡಬಹುದು. ಅಥವಾ ಹಾಲನ್ನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಬಹುದು. ಕೊನೆಗೊಂದು ಕಿವಿ ಮಾತು,
ತಾಳ್ಮೆ, ವಿವೇಕ ಮತ್ತು ಎಚ್ಚರಿಕೆಯಿಂದ ನಡೆದುಕೊಂಡರೆ ಸವಾಲುಗಳ ನಡುವೆ ಹೊಸ ಆರಂಭ ಮತ್ತು ಪ್ರಗತಿ ದೊರೆಯುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆತ್ಮೀಯರೇ, ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.